ಹೆಣ್ಣು ಹೇಗಿರಬೇಕು? ಇನ್ನು ಸುಮ್ಮನಿದ್ದರೆ ಮೂದೇವಿ ಎನ್ನುವರು, ವಾದ ಮಾಡಿದರೆ ವಾಚಾಡಿ ಎನ್ನುವರು, ನಗು ನಗುತ್ತಾ ಇದ್ದರೆ ನಗಬೇಡಿ ಎನ್ನುವರು, ಅತ್ತರೆ ಅಳುಮುಂಜಿ ಎನ್ನುವರು, ಗಂಡನ ಮನೆಗೆ ಹೊಂದಿಕೊಂಡು ಹೋದರೆ ನಾಟಕ ಮಾಡುವವಳು ಎನ್ನುವರು, ಹೊಂದದಿದ್ದರೆ ಮನೆ ಹಾಳಿ ಎನ್ನುವರು, ಬಾಯಿ ಮಾಡಿದರೆ ಜಗಳಗಂಟಿ ಎನ್ನುವರು, ನಿಧಾನವಾಗಿ ಮಾತನಾಡಿದರೆ ಉಸಿರಿಲ್ಲದವಳು ಎನ್ನುವರು, ಒಬ್ಬಳೇ ಕೆಲಸ ಮಾಡಿದರೆ ಯಾರನ್ನು ಕರೆಯುವುದಿಲ್ಲ ಎನ್ನುವರು, ಕೆಲಸಕ್ಕೆ ಕರೆದರೆ ಸರಿಗಟ್ಟುವಳು ಎನ್ನುವರು, ಕೇಳಿ ಮಾಡಿದರೆ ಏನೂ ಗೊತ್ತಿಲ್ಲದವಳು ಎನ್ನುವರು, ಕೇಳದೆ ಮಾಡಿದರೆ ಕಾರುಬಾರು ನಡೆಸುವವಳು ಎನ್ನುವರು, ಮನೆತನದ ಕಾಳಜಿ ಮಾಡಿದರೆ ಇವಳೊಬ್ಬಳಿಗೆಯೇ ಎನ್ನುವರು, ಕಾಳಜಿ ಮಾಡದಿದ್ದರೆ ನಿರ್ಲಕ್ಷ್ಯದವಳು ಎನ್ನುವರು, ವ್ರತ ಪೂಜೆ ಮಾಡಿದರೆ ಗೌರಮ್ಮ ಎನ್ನುವರು, ಏನು ಮಾಡದೇ ಇದ್ದರೆ ಸಂಸ್ಕೃತಿ ಇಲ್ಲದವಳು ಎನ್ನುವರು, ಹೆಣ್ಣನ್ನು ಹೇಗಿದ್ದರೆ ಹೊಗಳುವರು, ಹೇಗಿದ್ದರೆ ಇಷ್ಟಪಡುವರು, ಹೆಣ್ಣು ಸಂಸಾರದ ಭಾರ, ಕಷ್ಟಗಳು, ಕಣ್ಣೀರು, ನೋವು, ನಲಿವುಗಳ ಮಧ್ಯೆ ನಿಮ್ಮ ಕಷ್ಟ ನೋವುಗಳನ್ನು ಅವಳಿಗೆ ಹೊರಿಸಬೇಡಿ, ಹೊರಲು ಅವರಿಗೆ ಆಗುವುದಿಲ್ಲ. ಅವರದ್ದೇ ಆದ ಹೊಣೆ ತುಂಬ ಇದೆ, ಅದನ್ನೆಲ್ಲ ಅನುಭವಿಸಿ ಹೊತ್ತು ತನ್ನ ಸಣ್ಣ ಸಣ್ಣ ಸಂತೋಷ ಆಶೆಗಳನ್ನು ಎಲ್ಲವನ್ನೂ ದೂರ ಮಾಡಿಕೊಂಡ ತ್ಯಾಗಮಯಿ ಹೆಣ್ಣು. ತಂದೆ ತಾಯಿಯರ ಮಾತಿಗೆ ಕಟ್ಟುಬಿದ್ದು ಮದುವೆ ಅನ್ನೋ 3 ಗಂಟೆಗೆ ಜೀವನ ಪರ್ಯಂತ ಗುರುತು ಪರಿಚಯ ಇಲ್ಲದವರ ಜೊತೆ ಜೀವನ ಪೂರ್ತಿ ಬದುಕನ್ನು ಹಂಚಿಕೊಂಡು ಮಕ್ಕಳಿಗೆ ತಾಯಾಗಿ ಕೊನೆಗಳಿಗೆ ಮತ್ತೆ ತನ್ನ ಗಂಡನಿಗೆ ತಾಯಾಗಿ ತನ್ನ ಬದುಕನ್ನು ಮುಗಿಸಿಕೊಳ್ಳುತ್ತಾಳೆ ಹೆಣ್ಣು. ನಿಜಕ್ಕೂ ದೇವರು ಕೊಟ್ಟ ವರ. ಪ್ರತಿಯೊಬ್ಬರೂ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.